ಹಿಂಗಾರು ಹಂಗಾಮಿನ ಪ್ರಮುಖ ದ್ವಿದಳ ಧಾನ್ಯದ ಬೆಳೆಯಾಗಿರುವ ಕಡಲೆಗೆ ಸೊರಗು ರೋಗ ಬಾಧೆ ಕಾಣಿಸಿಕೊಂಡಿದ್ದು, ಚಳ್ಳಕೆರೆ ತಾಲೂಕಿನ ಬಾಲೇನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ರೈತರಲ್ಲಿ ಆತಂಕ ಮೂಡಿಸಿದೆ. ಹೊಲಗಳಲ್ಲಿನ ಕಡಲೆ ಗಿಡಗಳು ಒಣಗುತ್ತಿದ್ದು, ಎಲೆಗಳು ತಿರುಗಿ ಹೊಟ್ಟು ಉದುರಿ ಬೀಳುತ್ತಿದೆ. ಮಾಹಿತಿ ಪಡೆದ ಸಹಾಯಕ ಕೃಷಿ ನಿರ್ದೇಶಕ ರಮೇಶ್ ಅವರು ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ರೈತರ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹೂವಿನ ಹಂತದಲ್ಲಿರುವ ಬೆಳೆಗಳಿಗೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಸಿಂಪಡಣೆ ಮಾಡಿದರೆ ರೋಗವನ್ನು ಅಲ್ಪಮಟ್ಟಿಗೆ ನಿಯಂತ್ರಿಸಬಹುದು ಎಂದು ಸಲಹೆ ನೀಡಿದರು. ಜೊತೆಗೆ ರೈತರು ಬೆಳೆ ಪರಿವರ್ತನೆ ಅಳವಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಅದ್ರ ಪ್ರಕಾರ ನಾವು ಇವತ್ತು ಭೇಟಿ ನೀಡಿ ಸರ್, ಏನಾಗಿದೆ ಸರ್ ನಿಮ್ಮ ಭೇಟಿ ನೀಡಿ ಏನಾಗುತ್ತೆ? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಈಗ ನಾವು ರಾಮದುರ್ಗದಲ್ಲಿ ನಮ್ಮ ಭೀಮಾರೆಡ್ಡಿ ಅವರ ಶಾಖೆಗೆ ನಾವು ಭೇಟಿ ಕೊಟ್ಟಿದ್ದೀವಿ ಇವತ್ತು. ಈ ಭಾಗದಲ್ಲಿ ಸುಮಾರು ನಮ್ಮ ಚಳ್ಳಕೆರೆ ತಾಲೂಕು ಸುಮಾರು 4,000 ಎಕರೆಯಷ್ಟು ಕಡಲೆ ಈಗಾಗಲೇ ಬಿತ್ತನೆ ಆಗಿದೆ. ಬೇಗನೆ ಬಿತ್ತನೆ ಮಾಡುವಂಥ ಈಗ ಕಟಾವಂತಕ್ಕೆ ಬಂದಿದೆ, ಕೆಲವು ಲೇಟಾಗಿ ಬಿತ್ತನೆ ಮಾಡೋದು. ಇದು ಕೂಡ ಬೆಳೆ ಈಗ ಕಾಯಿ ಕಟ್ಟೋ ಹಂತದಲ್ಲಿದೆ. ಈಗ ನಮಗೆ ಮುಖ್ಯವಾಗಿ ಈ ಒಂದು ಜಮೀನಲ್ಲಿ ಸೊರಗು ರೋಗ ಕಾಣಿಸ್ತಾ ಇದೆ. ಈಗ ಸೊರಗು ರೋಗ ನೀರಿನಿಂದ ಬರುವಂಥ ಬರುವಂಥ ರೋಗ ಆಗಿದೆ. ಈ ರೋಗ ಬಂದಾಗ ನಾವು ಏನಾಗುತ್ತೆ ಆ ರೋಗ ಬಂದಾಗ ರೈತರು ಕೂಡಲೇ ಅದನ್ನು ಕ್ರಮವಹಿಸಿ ನಾವು ಬಂದಿರುವಂಥ ಗಿಡಗಳನ್ನ ಕಿತ್ತಾಗಿ ಅದಕ್ಕೆ ನಾವು ಔಷಧಿಗಳು ನಾವು ಬಂಡಲ್ ಇದಾಗಿ ಬಂದಿದ್ದು ಸಿಗುತ್ತೆ. ಮ್ಯಾಂಕೋಜರ್ ಪ್ಲಸ್ ಕಾರ್ಬನ್ಡೈಸಿಮ್ ಅಂತ ಕೆಮಿಕಲ್ ಸಿಗುತ್ತೆ, ಅಥವಾ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಅಂತ ಸಿಗುತ್ತೆ. ಆ ಒಂದು ಔಷಧಿನ ಸಿಂಪಡಣೆ ಮಾಡಿ ಕೂಡಲೇ ಕ್ರಮ ವಹಿಸಿದ್ರೆ ಅದು ನಮಗೆ ಬೇರೆ ಕಡೆ ಸ್ಪ್ರೆಡ್ ಆಗಲ್ಲ. ಇದು ಅಲ್ಲಲ್ಲೇ ಬರೋದ್ರಿಂದ ಬೇಗ ಕ್ರಮ ವಹಿಸಬೇಕಾಗುತ್ತೆ ಅನಿವಾರ್ಯತೆ ರೈತರಿಗೆ. ಹಾಗೆ ನಮ್ಮ ಭಾಗದಲ್ಲಿ ಇದು ಪ್ರತಿ ವರ್ಷ ಬರುವಂಥ ರೋಗ ಆಗಿದೆ. ಕಾರಣ ಇರುತ್ತೆ, ನಮ್ಮಲ್ಲಿ ಪ್ರತಿ ಹಂಗಾಮಲ್ಲೂ ಇದನ್ನೇ ಬೆಳೆ ಬೆಳೀತಾರೆ. ಬಟ್ ನಾವು ರೈತರಿಗೆ ಮನವಿ ಮಾಡೋದಂದರೆ ಒಂದು ಹೊರಗಡೆ ಕೂಡ ನಾವು ತೊಗೊಂಡ್ಬರ್ತೀವಿ. ಅದಕ್ಕೆ ಬೀಜ ಮೇಲೆ ಕಡ್ಡಾಯ ಹಾಗೆ ಪ್ರತಿ ಹಂಗಾಮಲ್ಲಿ ಒಂದೇ ಬೆಳೆ ಬಂದಾಗಿ